ಹೇಳ್ರಿ ಖರ್ಗೆ ಅವ್ರನ್ನ ಏನು ಮಾತಾಡ್ರಿ ಏನು ಪಾರ್ಟಿಯಿಂದ ಹೊರಗೆ ಹಾಕ್ತಾರೆ ಅವ್ರನ್ನ ಆ ಪಾರ್ಟಿಯಿಂದ ಅವ್ರನ್ನ ಹೊರಗೆ ಹಾಕಿ ತಡಿ ಶಕ್ತಿ ನಿಮಗದನ ಸ್ಟೇಟ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಉಳಿಯೋ ಸಾಧ್ಯತೆಗಳಿದ್ದಾವ. ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ಡಿ ಕೆ ಶಿ ಅವರು ತಮ್ಮ ಬಲವನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಯಾರನ್ನೂ ತೆಗೆದ್ರು ಕಾಂಗ್ರೆಸ್ ಪಾರ್ಟಿ ಬಿದ್ದು ಹೋಗ್ತದೆ. ಇಲ್ಲ ಸರ್ಕಾರ ಗುಳುಮ್ ಅದು ಆ ಸಾಹಸವನ್ನು ನಮ್ಮ ರಾಹುಲ್ ಗಾಂಧಿ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಮಾಡಲಾರದನ್ನು ಖರ್ಗೆ ಅವರು ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು. ಇವೆಲ್ಲ ವಾಸ್ತವ ಸತ್ಯಗಳ ಮೇಲೆ ಮಾತಾಡಬೇಕಾಗಿದೆ. ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಫ್ರಂಟ್ ಪೇಜ್ ಮೇಲೆ ಬಂದುಬಿಡ್ತಾರೆ. ಇವನು ಹಿಂದೂ ಪತ್ರಿಕೆಯಲ್ಲಾಗಿರ್ಬೋದು, ಪ್ರಜಾವಾಣಿ ಪತ್ರಿಕೆಯಲ್ಲಾಗಿರ್ಬೋದು, ಎಲ್ಲ ನೋಡ್ತಾ ಇದ್ವಿ. ಮತ್ತು ನಮ್ಮಂಥ ಮೀಡಿಯಾಗಳಂತ ಓದೋಗ್ಬಿಡ್ತದೆ. ಎದ್ದ ತಕ್ಷಣ ಅದನ್ನ ಹಾಕೋದು. ಹೋದ್ರು ಡಿ ಕೆ ಶಿ ಅವರು ಹೋದರು. ಯಾರನ್ನ ಮಂದಿಂದ 60 ಅವರಿಂದ ಪಾರ್ಟಿ ಬಿಟ್ರಿ ಬಿ ಜೆ ಪಿಗೆ ಹೋದರು ಅನ್ನುವಂಥ ಮಾತನ್ನು. ಅದೇ ಕಾಲ ಸತೀಶ್ ಅವರು ಅವರಿಂದ 20, 30, 40, 50 ಏನು ಬಾಯಿ ಬಂದಂಗೆ ಬರ್ಕೊಳ್ತಾರೆ. ಅದು ಎಷ್ಟದ ಅವ್ರಿಗೆ ಗೊತ್ತದು. ಅವ್ರು ಹೋದ್ರು. ಇದು ಏನು, ಇದು ರಾಜ್ಯವನ್ನು ಆಳುವ ಲಕ್ಷಣ ಅಂತೇಳಿ ಪ್ರಜ್ಞಾವಂತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಏನು ಇದನ್ನು ಬಿಟ್ಟು ಬೇರೆ ಸಮಸ್ಯೆ ಇಲ್ಲ ನಮ್ಗೆ. ನಮ್ಮ ಉದ್ಯೋಗ ಇಲ್ಲರಿ, ಉದ್ಯೋಗದ ಏನು ಮಾಡ್ತಾ ಇದ್ದೀರಿ ನೀವು? ಗ್ಯಾಲರಿಗಳು ಸರಿಯಾಗಿ ಬರ್ತಾ ಇಲ್ಲ. ಈಗ ಮತ್ತೆ ನಿಮ್ಮ ವಿದ್ಯುತ್ ಇದರಲ್ಲಿ ಏನು ಕಡಿತ ಮಾಡ್ತಾ ಅಂತ ಹೇಳ್ತಾ ಇದ್ದೀರಿ. ಇದ್ರ ಬದಲಾಗಿ ಏನು ಕೊರತೆ ಬಜೆಟ್ ಬರ್ತಾ ಇದೆ, ಅದ್ರ ಬಗ್ಗೆ ಏನು? ಸಾಲ ಮಾಡಿದಿರಿ, ಸಾಲ ಮಾಡ್ತಾಯಿದ್ರಿ, ಇದ್ರ ಬಗ್ಗೆ ಏನು ಕೇಳಿದ ತಕ್ಷಣ ಮೋದಿಯವ್ರು ಮಾಡಿದ್ದಾರೆ ನೀವು ಹೇಳ್ತೀರಿ. ನಿಮ್ಮ ನೋಡಿ ಅವ್ರು ಹೇಳ್ತಾರೆ 200 ಲಕ್ಷ ಮಾಡಿರಿ, ನಾವೇನು 7 ಲಕ್ಷ ಭಾಳ ಇಲ್ಲರಿ, 7 ಲಕ್ಷ ಕೋಟಿ ರೂಪಾಯಿ ನೀವು ಅಂತೀರಿ. ಇವ್ರ ಬಗ್ಗೆ ಚರ್ಚೆ ಇಲ್ಲ, ಇವ್ರ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ರೈತರಿಗೆ ಪಾಪ ಕಳೆದ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಅಡ್ಡು ಇಲ್ಲ. ನಮಗೆ MSP ಕೊಡ್ರಿ, ಕಾನೂನು ಮಾಡಿರಿ, ಬೆನ್ನತ್ತಿದ್ದಾರೆ ಪಾಪ. ಅದ್ರ ಬಗ್ಗೆ ಚಿಂತನೆ ಇಲ್ಲ. 10,000 ಬಗ್ಗೆ ಚಿಂತನೆ ಇಲ್ಲ. ನಾವು ಗ್ಯಾರಂಟಿ ಕೊಟ್ಟಿವಲ್ಲ ಇವ್ರು ಹೇಳ್ತಾರೆ. ಅದಂದ್ರೆ ಇದು ಗ್ಯಾರಂಟಿ ಬಿಟ್ಟಿಲ್ಲ ವಿರೋಧ ಪಕ್ಷದವ್ರು ಹೇಳ್ತಾರೆ. ಇದೇ ಕಾಳಜಿಯನ್ನು ನಮ್ಮ BJPಗರು ಈ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗೋದನ್ನ ಯಾಕೆ ಮಾಡ್ತಾ ಇಲ್ಲ ಇವರು? MS ಸ್ವಾಮಿನಾಥನ್ ಆಯೋಗನ ಸ್ವತಃ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನಮ್ಮ ಇವರು ಮೋದಿಯವರು ಆಶ್ವಾಸನೆ ಕೊಟ್ಟಿದ್ರು, ಪತ್ರ ಬರೆದ್ರು ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ. ಸ್ವತಃ ತಾವು ಹೇಳ್ಕೊಂಡಿದ್ರು, ನಾ ಬಂದ ತಕ್ಷಣ ಮೊದಲು ಅದನ್ನು ವರದಿಯನ್ನು ಅನುಷ್ಠಾನಗೊಳಿಸೋಣ ಅಂತೇಳಿ. ಇವತ್ತು ಇಲ್ಲ, ಕಡೆಗೆ ಬರೆದು ಕೊಟ್ಟನ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನಂತೇಳಿ MSPಯನ್ನು. ಯಾಕಂದ್ರೆ APMC ವ್ಯಾಪಾರಿಗಳಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಇಲ್ಲಿಯೇ ಬಿಸ್ನೆಸ್ ವರ್ಕ್ ಆಗಿರ್ಬೋದು, ಅಥವಾ ಇನ್ನುള്ള ಮೇಲೆ ಇವತ್ತು ಕಾರ್ಪೊರೇಟ್ ಒಂದು ಹೊಸ ಸುಟ್ಕೊಂಡದೆ. ಇವತ್ತು ನಾವು ಹೇಗೋ ಬಿಸ್ನೆಸ್ ಮ್ಯಾನ್ಗಳನ್ನ ಸೇರಿಸ್ಬೋದಿತ್ತು, ಮಿಡಲ್ ಮ್ಯಾನ್ಗಳನ್ನು. ಇವತ್ತು ಕಾರ್ಪೊರೇಟ್ಗಳು ಬಂದುಬಿಟ್ಟಿದ್ದಾರೆ. ಇನ್ನೊಂದು ಬರಲಿಕ್ಕೆ ಅಂತಂದ್ರೆ ಹೊಸದೀಗ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ. ಎಲಾನ್ ಮಸ್ಕ್, ಇವತ್ತು ಅದಾನಿ ಅಂಬಾನಿ ಕಡಿಮೆ ಅಂದರೆ ಇಲ್ಲೇ ಹೊಸದಾಗಿ ಒಂದು ಹೊಸ ಒಬ್ಬ ಕಾರ್ಪೊರೇಟ್ ಬರ್ತಾ ಇದ್ದಾರೆ. ಅವ್ರ ಮೇಲೆ ಕಮಾಂಡ್ ಮಾಡೋದು. ಮನೆ ನೋಡಿದ್ರಲ್ಲ, ಏರ್ಟೆಲ್ ಜೊತೆಗೆ ಮತ್ತು ರಿಲಯನ್ಸ್ ಜೊತೆಗೆ ಸಹ ಒಂದು